ನಾನು ಡಿ ಕೆ ಶಿವಕುಮಾರ್ ಅವರು ಇಲ್ಲ. ವಿರೋಧ ಪಕ್ಷ ನಾಯಕರೇ ಒಂದೇ ನಿಮಿಷ ಈ ವಿಷಯದಲ್ಲಿ ಮಾತಾಡ್ತೀನಿ. ಕೂತ್ಕೊಬೇಕಾ? ಹೌದು, ನಿಮ್ ಸಪೋರ್ಟಿವ್ ಆಗಿ ನನಗೆ ಸಪೋರ್ಟ್ ಆಗಿ ಹೇಳಲ್ಲ ಬಿಡಿ. ನಿಮ್ ಸಪೋರ್ಟ್ ಆಗಿ ಎಲ್ಲ ಮಾತಾಡೋ ಆ ಭಾಗದವ್ರಲ್ಲ. ಈಗ ಘಟನೆ ಬಗ್ಗೆ ಬಹಳ ವಿಸ್ತಾರವಾಗಿ ಎಲ್ಲ ವಿಷಯಗಳನ್ನ ಹೇಳಿದ್ರು. ಇಲ್ಲಿ ಏನಾಗ್ಬಿಟ್ಟಿದೆ, ಸತತವಾಗಿ ಇಷ್ಟು ವರ್ಷದಿಂದ ಒಂಥರ ಪ್ರೋತ್ಸಾಹ. ಇವತ್ತು ಅಬಕಾರಿ ಇಲಾಖೆಯಲ್ಲಿ ಕೆಲವೊಂದು ಲೈಸೆನ್ಸ್ ಕೊಡ್ಬೇಕಾದ್ರೆ ಆ ವ್ಯಾಪಾರ ಮಾಡಕ್ಕೆ ಅವರಿಗೆ ಇಂತಿಷ್ಟು ರೂಮ್ ಇರ್ಬೇಕಂತ ಯಾವುದೋ CL9 ಏನೋ ಹೇಳ್ತಾರೆ, CL7 ಸಾರಿ CL7. ಸೊ CL7 ತಗೊಳ್ಳೋಗೋಸ್ಕರ ಒಂದಿಷ್ಟು ರೂಮ್ ಮಾಡ್ತಾರೆ. ಆ ರೂಮ್ಗಳು ಬರೀ ಇಂಥ ಚಟುವಟಿಕೆಗಳಿಗೇನೆ ಉಪಯೋಗ ಆಗ್ತಕ್ಕಂಥದ್ದು. ಆಮೇಲೆ ಇವೆಲ್ಲ ಪ್ರಭಾವಿ ಪಕ್ಷಕ್ಕೆ ಅಂಟ್ಕೊಂಡಂತ ಕಾರ್ಯಕರ್ತರನ್ನೇ ಮಾಡುದು ಇವೆಲ್ಲ CL7 ಲೈಸೆನ್ಸ್ಗಳು. ಅಲ್ಲಿಯೂ ಕೂಡ ಇಂಥದೇ ಘಟನೆ. ಆ ಘಟನೆ ಆದಾಗ ಹೋಟೆಲ್ ಓನರು ಕೂಡ ಕಂಪ್ಲೇಂಟ್ ಕೊಡೋ ಗೋಜಿಗೆ ಹೋಗೋದಿಲ್ಲ. ಯಾಕಂದ್ರೆ ಅವನು ಯಾವ ಆಧಾರ್ ಆಗ್ಲಿ ಅಥವಾ ಯಾವುದೇ ಅಡ್ರೆಸ್ ಐಡೆಂಟಿಫಿಕೇಶನ್ ಪ್ರೂಫ್ ತಗೊಳ್ಳದೆ ಗಂಟೆಗೆ ಆ ರೂಮ್ಗಳನ್ನ ಕೊಡುವಂತ ಒಂದು ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಇದನ್ನ ಇಲಾಖೆಗೆ ಮಾತಾಡಿದ್ರೆ ಇವ್ರ ಕಾನೂನಿನಲ್ಲಿ ಸಾಕಷ್ಟು ತೊಡಕುಗಳಿದಾವ್. ಆ ಕೇಸ್ ಮಾಡಕ್ ಬರಲ್ಲ, ಅದ ನಮ್ ಸಂಬಂಧ ಬರಲ್ಲ, ಅದ್ರಲ್ಲಿ ಹಂಗಿದೆ ಹಿಂಗಿದೆ. ಲೈಸೆನ್ಸ್ ಎಕ್ಸ್ಪೈರ್ ಆಗಿದ್ದ ಲಾಜ್ ಅಲ್ಲಿ ಐಡೆಂಟಿಫಿಕೇಶನ್ ಇಲ್ಲದೆ ಅನ್ಮ್ಯಾರಿಡ್ ಇಬ್ರು ಕಪಲ್ಸ್ ಹೋಗ್ತಾರೆ, ಅಲ್ಲಿ ಗಲಾಟೆ ಆಗ್ತದೆ. ಹೋಟೆಲ್ ಮಾಲಕನಿಗೆ ಜವಾಬ್ದಾರಿನೇ ಇಲ್ಲ ಅವ್ನ್ ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು. ಯಾಕಂದ್ರೆ ಅವ್ನ್ ತಪ್ಪುಗಳನ್ನು ಮುಚ್ಕೊಳಕ ಇವತ್ತು ಲಾಜ್ ಸೀಸ್ ಮಾಡಿದ್ದಾರೆ, ಬಾರಿನ ಧಾರಾಳವಾಗಿ ಓಪನ್ ಆಗಿ ನಡೀತಾ ಇದೆ. ಬಹುಶಃ ಎಲ್ಲೋ ಒಂದ್ ಕಡೆ ಕಾನೂನಿನಲ್ಲಿ ಕಠಿಣವಾದಂತ ಕ್ರಮಗಳನ್ನ ಇವತ್ತು ಪೊಲೀಸರಿಗೆ ಶಕ್ತಿ ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಇಲ್ಲಾಂದ್ರೆ ಇದು ಕಂಟ್ರೋಲ್ ಮಾಡಕ್ ಆಗಲ್ಲ. ಗಾಂಜಾ, ಓಸಿ, ಈ ಓಸಿಗಳು ಲೊಕೇಶನ್ಸ್ GPS ಲೊಕೇಶನ್ಸ್ ಗಳನ್ನ ಕೊಟ್ಟು ಕಳ್ಸಿದ್ದೀನಿ ನಾನು SP ಅವರಿಗೆ. ಯಾಕಂದ್ರೆ ಇದನ್ನ ನಿಯಂತ್ರಣ ಮಾಡ್ಲಿಲ್ಲ ಅಂದ್ರೆ ಇಂಥ ಎಲ್ಲ ರೇಪ್ ಆಗ್ಲಿ, ಎಕ್ಸ್ಟಾರ್ಷನ್ ಆಗ್ಲಿ, ಹೊಡೆದಾಟ ಆಗ್ಲಿ, ಮತ್ತೇನೋ ಮಾರಲ್ ಪೊಲೀಸಿಂಗ್ ಬೇರೆ ಬೇರೆ ಹೆಸರು ಕೊಡ್ತೀವಲ್ಲ, ಇವೆಲ್ಲ ದಿನನಿತ್ಯ ಹೆಚ್ಚಿಗೆ ಆಗ್ತಾ ಇದಾರೆ. ನಮ್ ಜಿಲ್ಲೆ ಮುಖ್ಯಮಂತ್ರಿಗಳು ಇದ್ದಂತ ಜಿಲ್ಲೆ ಆ ಕಾಲದಲ್ಲಿ ಅವ್ರ ಕ್ಷೇತ್ರಕ್ಕೆ 3-4 ಹೊಸ ಪೊಲೀಸ್ ಸ್ಟೇಷನ್ಗಳು. ಇಲ್ಲಿ ಬೇರೆ ತಾಲೂಕು ದೊಡ್ಡ ಇರ್ತಕ್ಕಂಥ ತಾಲೂಕುಗಳಿಗೆ ಪೊಲೀಸ್ ಸ್ಟೇಷನ್ ಇಲ್ಲ, ಸಿಬ್ಬಂದಿ ಇಲ್ಲ. ಹೆಂಗೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಆಗ್ತದೆ? ಹಾಗಾಗಿ ಮೊದ್ಲು ಇವಕ್ಕೆಲ್ಲಾನು ಕೂಡ ಗಮನ ಹರಿಸ್ಬೇಕು. ಈ ಇಂಥ ವಸತಿ ಗೃಹಗಳು ಏನಿದಾವಲ್ಲ, ಯಾವ ಇದರಲ್ಲಿ ಇರ್ತಾರೆ ಅವ್ರ ಮೇಲೆ ನಿಗಾ ವಹಿಸ್ಬೇಕು. ಸಾಧ್ಯ ಆದ್ರೆ ಅಂತವು ಈ CL7 ಚಟುವಟಿಕೆ ಕಟ್ಟದಂತ ಇದ್ದಂದ್ರೆ ಅದನ್ನ ಲೈಸೆನ್ಸೇ ಕ್ಯಾನ್ಸಲ್ ಮಾಡ್ಬೇಕು. ಇಲ್ಲಾಂದ್ರೆ ಇವ್ ಯಾಕಂದ್ರೆ ಊರ್ ಹೊರಗಿರ್ತಾವ್, ಯಾರತ್ತ ಹೋಗಂಗಿಲ್ಲ ಬಿಡಂಗಿಲ್ಲ, ಕುಡಿಯಂತ ಅಮಲ್ನಲ್ಲಿ ಇರ್ತಕ್ಕಂಥವ್ರು ಇರ್ತಾರೆ, ಯಾರ್ಯಾರು ಹೋಗ್ತಾರೆ, ಇವೆಲ್ಲ ಆಗ್ತಾವ್. ಇದನ್ನ ರಾಜಕಾರಣಕ್ಕೆ ನಾವು ಬಳಸ್ಕೊಳ್ಳೋದು ವಾಪಸ್, ನಾವು ಅದನ್ನ ಮಾಡಿದ್ವಿ ಅನ್ನೋದ್ ರೀತಿಯಲ್ಲಿ. ಹಾಗಾಗಿ ಇದನ್ನು ಕೂಡ ಗಮನಕ್ಕೆ ತಗೊಂಡು ಇಲಾಖೆಯವರು ಸೂಕ್ತ ಕ್ರಮ ವಹಿಸ್ಕೊಳ್ಬೇಕಂತ ತಮ್ಮ ಮೂಲಕ ಒತ್ತಾಯಗೊಳ್ತೀನಿ. ಸನ್ಮಾನ್ಯ ಮಾನೆಯವರು ಕೂಡ ಅದರ ಬೆಳಕು ಚೆಲ್ಲಿದ್ದಾರೆ. ಮಾನೆಯವರೇ, ಇದು ನೀವ್ ಹೇಳ್ದಲ್ಲ ಕ್ರಮ ತೆಗೆದುಕೊಳ್ಬೇಕು ಅಂತ. ಕ್ರಮ ತೆಗೆದುಕೊಂಡದಲ್ಲಿ ಕಾಂಗ್ರೆಸ್ ಏನು ಮುಂದೆ ಬರಲ್ಲ ಕಾಂಗ್ರೆಸ್. ಯಾಕೆಂದ್ರೆ ನಮ್ಮ ಮೈಸೂರು ಒಂದೇ ನಿಮಿಷ ಕೂತ್ಕೊಳ್ಳಿ. ಮಾಡಿದ್ರು ಅಲ್ಲ, ಸ್ಟ್ರೈಕ್ ಮಾಡಿದ್ರಲ್ಲ SP ಅವ್ರನ್ನ, ಅಡಿಷನಲ್ SP ಅವ್ರನ್ನ ಕರೆದು ಲಾಜ್ ರಾಜಕಾರಣ ಮಾಡೋಣ ಅದನ್ನ ಹೇಳಿ. ನಾನು ಇಲ್ದಾಗಿಲ್ಲ ನೋಡಿ, ವಿರೋಧ ಪಕ್ಷದ ನಾಯಕರವ್ರೆ, ಎಲ್ಲದರಲ್ಲೂ ರಾಜಕಾರಣ ಮಾಡೋದು ಬೇಡ. ನಾನು ವ್ಯವಸ್ಥೆ ಸುಧಾರಣೆ ಮಾಡ್ತಕ್ಕಂಥದ್ದು ವ್ಯವಸ್ಥೆಗೆ ಹೇಳಿನಿ. ಮತ್ ನಾ ಯಾವ ಪಕ್ಷದವನು? ನಾ ಹೇಳ್ತಾ ಇಲ್ವಾ ಪೊಲೀಸಲ್ಲಿ ಬದಲಾವಣೆ ಆಗ್ಬೇಕಂತ? ನಾ ಯಾವ ಪಕ್ಷದವನು? ಧನ್ಯವಾದಗಳು. ಮತ್ತೆ ಸುಮ್ನೆ ಅದನ್ನ ರಾಜಕಾರಣ ಮಾಡಬೇಡ್ರಿ. ಧನ್ಯವಾದ ಅಂತ ಹೇಳಿ ಯಾರಿಗೆ ಡೈರೆಕ್ಷನ್ ಕೊಟ್ಟಿರಲ್ಲ. ಮೈಸೂರಲ್ಲಿ ನಿಮ್ಮ ಕಾಂಗ್ರೆಸ್ MLA, ಮೈಸೂರು ಕಾಂಗ್ರೆಸ್ MLA ಇದಲ್ಲ ಸೇಟ್, ಅವ್ರ ಮೇಲೆ SDP ಮಚ್ಚಲ್ಲಿ ಹೊಡಿತಾರೆ, ಸತ್ತೋಗೋ ಸ್ಥಿತಿ ಬರ್ತೈತೆ. ಏನೂ ಮಾಡಿಲ್ಲ, ಕ್ರಮ ತೆಗೆದುಕೊಂಡಿಲ್ಲ. ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಮನೆ, ಅವರು ಕಾಂಗ್ರೆಸ್ MLAನೇ, ಅವ್ರ ಮನೆಗೆ ಬೆಂಕಿ ಹಾಕಿದ್ರು, ಏನು ಕ್ರಮ ತೆಗೆದುಕೊಂಡಿಲ್ಲ. ಅದಕ್ಕೆ ನಾನು ಹೇಳುವಂಥದ್ದು, ಇಲ್ಲಿ ಮುಸ್ಲಿಂ ಮಹಿಳೆ ಮೇಲೆ ನಡೀತಾ ಇರ್ತಕ್ಕಂಥ ಏನು ಈ ತರದ ಘಟನೆ ಏನಿದೆ, ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಬೇಕು ಅನ್ನೋದಷ್ಟೇ ನಾನು ಹೇಳಿದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.